ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇವಾಗ MLC ಮಾಜಿ ಸಚಿವರು H ವಿಶ್ವನಾಥ್ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ, ನಾನು ಅರವಿಂದ್ ಮಾತನಾಡ್ತಾ ಇದ್ದೀನಿ. ಅವರ ಕಣ್ಣು ಮಟಾರದಲ್ಲೇ ರಾಜಕೀಯದಲ್ಲೆಲ್ಲ ತಾವು ಬೆಳೆದು ಬಂದಂಥವರು. SM ಕೃಷ್ಣ ಅವ್ರನ್ನ ಕಳ್ಕೊಂಡು ರಾಜ್ಯಕ್ಕೆ ಮಾತ್ರ ಅಲ್ಲ ಇಡೀ ದೇಶಕ್ಕೆ ನಷ್ಟವಾಗಿದೆ ಅಂತಕ್ಕಂಥದ್ದು ನನ್ನ ಮಾತು. ತಾವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಖಂಡಿತ ಇವತ್ತು ಬೆಳಗ್ಗೆ ಮುಂಜಾನೆ ನಸುಕಿನಲ್ಲಿ ಮಂಗಳವಾರ ಬೆಳಗ್ಗೆ 5 ಗಂಟೆಗೆ ನನ್ನ ಫೋನು ರಿಂಗಣಿಸಿತು. ಫೋನ್ ಎತ್ಕೊಂಡ್ರೆ ಹಲೋ ಅಂತ ಅಂದರೆ ಕೃಷ್ಣ ಅವರು ಹೋಗ್ಬಿಟ್ರು ಅನ್ನೋ ಸುದ್ದಿ. ನಾನು ಅವರ ಸಂಪುಟದಲ್ಲಿ ನನಗೆ ಸಚಿವನಾಗಿ ಕೆಲಸ ಮಾಡುವಂಥ ಒಂದು ದೊಡ್ಡ ಅವಕಾಶವನ್ನು ಕೊಡೋದ್ರೊಂದಿಗೆ ಪ್ರೋತ್ಸಾಹ ಮಾಡಿದರು ನನಗೆ. ಅವರ ಸಚಿವ ಸಂಪುಟದಲ್ಲಿ ಪ್ರಾಥಮಿಕ ಶಿಕ್ಷಣ ಸಚಿವನಾಗಿ, ಸಹಕಾರ ಸಚಿವನಾಗಿ ಅವ್ರ ಜೊತೆಗೆ ಬೆಳೆದವನು ನಾನು. ಬಹುಶಃ ಇವತ್ತು 84 ಲಕ್ಷ ಜನ ಮಕ್ಕಳು ಊಟ ಮಾಡ್ತಾ ಇದ್ದಾರೆ, ಮಧ್ಯಾಹ್ನದ ಊಟ. ಅದರ ಕಾರಣೀಕರ್ತರು SM ಕೃಷ್ಣ ಅವರು. ಯಶಸ್ವಿನಿ ಅಂತಕ್ಕಂಥ ನಮ್ಮ ಗ್ರಾಮೀಣ ಭಾಗದ ಜನತೆಗೆ ಕೇವಲ 5 ರೂಪಾಯಿನಲ್ಲಿ 3 ಲಕ್ಷ ಕೂಡ ಅವರಿಗೆ ಹಾರ್ಟ್ ಆಪರೇಷನ್, ಕಿಡ್ನಿ ಆಪರೇಷನ್, ಯೂಟ್ರಸ್ ಆಪರೇಷನ್, ಈ ಥರವಾಗಿ ದೊಡ್ಡ ಆಪರೇಷನ್ಗಳಿಗೆ ಕಾರಣೀಭೂತರಾದರು. ಹಾಗಾಗಿ ಆರೋಗ್ಯಕ್ಕೆ ಹೆಚ್ಚು ಒತ್ತನ್ನು ಅವರ ಆಡಳಿತದಲ್ಲಿ ಕೊಟ್ಟಂಥ ಕೀರ್ತಿ ಪುರುಷರು SM ಕೃಷ್ಣರವರು. ಹಾಗಾಗಿ SM ಕೃಷ್ಣರವ್ರನ್ನ ನಾನು ವಿದ್ಯಾರ್ಥಿ ದಿಸೆಯಿಂದಲೂ ಕೂಡ ಬಲ್ಲರವನು, ಪಟ್ಟವನು. ಅವರ ಚುನಾವಣೆಗಳಲ್ಲಿ ಹೋಗಿ ನಾವೆಲ್ಲ ಕ್ಯಾನ್ವಾಸ್ ಮಾಡ್ತಾಯಿದ್ದೆ ಸ್ಟೂಡೆಂಟ್ಸ್. ಅವರು ಪಾರ್ಲಿಮೆಂಟ್ಗೆ 71ನಲ್ಲಿ ಪಾರ್ಲಿಮೆಂಟಿಗೆ ನಿಂತಾಗ, 72ನಲ್ಲಿ ಅಸೆಂಬ್ಲಿ ನಿಂತಾಗ, ಇದೆಲ್ಲನೂ ಕೂಡ. ಹಾಗಾಗಿ SM ಕೃಷ್ಣರವರು ನಮ್ಮೆಲ್ಲರೂ ಕೂಡ ಒಂದು ಆದರ್ಶಪ್ರಾಯವಾದಂಥ ರಾಜಕಾರಣಿ ಅಂದರೆ ತಪ್ಪು. ರಾಜಕೀಯದಲ್ಲಿ ಅಂದಿನ ರಾಜಕಾರಣಿಗಳು ಇಂದಿನ ರಾಜಕಾರಣಿಗಳು ಅಂತಕ್ಕಂಥ ವಿಚಾರ ಬಂದಾಗ ಬಹಳ ವಿಶಿಷ್ಟವಾದ ಸ್ಥಾನದಲ್ಲಿ ನಿಲ್ತಾರೆ SM ಕೃಷ್ಣ ಅವರು. ಯಾವತ್ತೂ ಕೂಡ ಈ ಗಾಸಿಪ್ಗಳಿಂದ ಅಥವಾ ಈ ಥರ ಧೋರಣೆಗಳಿಂದ ತುಂಬ ದೂರವಾಗಿ ರಾಜಕಾರಣವನ್ನು ಮಾಡಿದಂಥವ್ರು, ಮತ್ತು ಯಾವುದೇ ಸ್ಥಾನ ಅಲಂಕರಿಸಿದ್ರು ಅದಕ್ಕೊಂದು ತೂಕವನ್ನು ತಂದು ಕೊಟ್ಟವರು ಅಂತಕ್ಕಂಥದ್ದು. ಮೃದು ಭಾಷಿಗಳು. ಆ ವಿಚಾರದಲ್ಲಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಖಂಡಿತ ಅವರು ಭಾಷಾ ಪ್ರಯೋಗ, ನಡವಳಿಕೆಗಳು, ಸಂಸ್ಕೃತಿ, ಸಂಸ್ಕಾರಗಳು ಅವೆಲ್ಲ ಕೂಡ ಅನುಕರಣೀಯ. ಯಾವುದೇ ರಾಜಕಾರಣಿಗೆ ಅನುಕರಣೀಯ. ಅಯ್ಯೋ ಇವತ್ತಿನ ರಾಜಕಾರಣಿಗಳಿಗೂ SM ಕೃಷ್ಣರವ್ರಿಗೂ ಹೋಲಿಕೆಯೇ ಇಲ್ಲ ಬಿಡಿ. ಆದರೂ ಕೂಡ ಇವತ್ತು SM ಕೃಷ್ಣ ಎಲ್ಲೋ ಒಂದು ಕಡೆ ಎಲ್ಲದಕ್ಕೂ ಕೂಡ ಮಾರ್ಗದರ್ಶಿಯಾಗಿ ನಿಲ್ತಾರೆ. ಮಂಡ್ಯದ ಅಕ್ಕರೆಯ ಸಕ್ಕರೆಯ ನಾಡಿನ SM ಕೃಷ್ಣರವರು ಬರೀ ಅವರ ಮಂಡ್ಯಕ್ಕಷ್ಟೇ ಅಲ್ಲ, ರಾಜ್ಯಕ್ಕಷ್ಟೇ ಅಲ್ಲ, ಇಡೀ ಭಾರತಕ್ಕೆ ಅವರು ಬೇಕಾದಂಥ ನಾಯಕರಾದರು. ಇವತ್ತು ITBT ಈಸ್ ದ ಸೈಬರ್ ಲೀಡರ್ ಆಫ್ ದ ವರ್ಲ್ಡ್. SM ಕೃಷ್ಣ ಇವತ್ತು ನಮ್ಮ ಮಕ್ಕಳು 3 ಲಕ್ಷ 4 ಲಕ್ಷ ಸಂಬಳ ತಗೋತಾ ಇದ್ದಾರೆ. ಯಾರು ಕಾರಣ ಅದಕ್ಕೆ? ಅಯ್ಯೋ ನಾವು ಈ ಬ್ಯಾಂಗ್ಳೂರಲ್ಲಿ ಕೆಲವು ಕಡೆ ಹೋಗ್ಬಿಟ್ರೆ ನಾವು ಏನೋ ವಿದೇಶದಲ್ಲಿದ್ದೀವೇನೋ ನಾವು ಅಂತ ಅನಿಸುತ್ತೆ. ಅದು ಇದೆಲ್ಲದಕ್ಕೂ ಕಾರಣೀಭೂತರಾದಂಥವ್ರು. ಬೆಂಗಳೂರಿನಲ್ಲಿ ಭೂಮಿಯ ಬೆಲೆ, ಬೆಂಗಳೂರಿನಲ್ಲಿ ಪ್ರತಿಯೊಂದಕ್ಕೂ ಬೆಲೆ ತಂದು ಕೊಟ್ಟಂಥವ್ರು. ನಮ್ಮ ಮಕ್ಕಳಿಗೆಲ್ಲ ಇವತ್ತು ನಾನು ಏರ್ಪೋರ್ಟಲ್ಲಿ ಕೆಲವರು ಕೇಳ್ತಾ ಇರ್ತೀನಿ, ಏನು ಸ್ವಾಮಿ ಗಂಡ ಹೆಂಡತಿ ಹೊಂಟ್ಬಿಟ್ರಲ್ಲ, ನಮ್ಮೂರಿನವ್ರು, ಹಳ್ಳಿಯವರು, ಎಲ್ಲಿ ನಮ್ಮ ಹುಡುಗ ಲಂಡನ್ನೆಲ್ಲ ಒಂದು ಸ್ವಾಮಿ ಹೋಯ್ತಾ ಇದ್ವಿ. ಯಾರು ಕಾರಣ ಅದಕ್ಕೆಲ್ಲ ಕಾರಣ SM ಕೃಷ್ಣರವರು ತೆಗೆದುಕೊಂಡಂಥ ನಿರ್ಣಯಗಳು ಅವತ್ತು. ಹಾಗಾಗಿ ಅದ್ರ ಜೊತೆಗೆ ಹಲವಾರು ಕಷ್ಟ ಪರಿಸ್ಥಿತಿಗಳು ಕೂಡ ಅವರು ತಮ್ಮ ಆಡಳಿತವನ್ನು ಕುಂದದೆ ನಡೆಸ್ಕೊಂಡು ಬಂದರು. ಬಹುಶಃ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ನೆಲಗಳ್ಳ ವೀರಪ್ಪನಿಂದ ಅಪಹರಣ ಆದಂಥ ಸಂದರ್ಭದಲ್ಲಿ ಭಾಳ ಸೋಬರಾಗಿ ಅದನ್ನು ನಡ್ಕೊಂಡು ಅವ್ರನ್ನ ಅಲ್ಲಿಂದ ಬಿಡಿಸ್ಕೊಂಡು ಬಂದರು. ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ವೀರಪ್ಪನ ಹಿಡಿತದಿಂದ ಅವ್ರನ್ನ ಬಿಡಿಸ್ಕೊಂಡು ಬಂದಂಥ ಕೀರ್ತಿ ಪುರುಷರು. 3 ವರ್ಷಗಳ ಕಾಲ ಸತತ ಬರಗಾಲ, ಮಳೆ ಇಲ್ಲ. ಆದರೂ ಕೂಡ ಜಾನುವಾರುಗಳಿಗೆ ಮೇವಾಗಲಿ, ಅನ್ನ ಆಗಲಿ, ಕೆಲಸ ಆಗಲಿ ಎಲ್ಲೂ ಕೂಡ ತೊಂದರೆ ಆಗದಂತೆ ಬಹಳ ಜತನದಿಂದ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಿದಂಥವ್ರು SM ಕೃಷ್ಣರವರು. ಅದನ್ನು ನೆನ್ಕೋತಾನೇ ಇರ್ತೀವಿ ನಾವು. ಗೊತ್ತು. ಆದರೆ ಸರ್, ಒಂದು ನಾಯಕನಾದವರಿಗೆ ವಿಷನ್ ಇರಬೇಕು.
ಆ ವಿಷನನ್ನು ಸಾಕಾರಗೊಳಿಸೋದಕ್ಕೆ ಪ್ರಯತ್ನ ಪಡಬೇಕು. ಆ ಪ್ರಯತ್ನದ ಫಲವಾಗಿಯೇ ಬೆಂಗಳೂರಿನಲ್ಲಿ IT-BT ಹಬ್ ಬಂದಿದ್ದು, ಏರ್ಪೋರ್ಟ್ ಬಂದಿದ್ದು, ಮೆಟ್ರೋ ಬಂದಿದ್ದು. ಇದಕ್ಕೆಲ್ಲ ಮೂಲ ಪುರುಷರಾಗಿರ್ತಕ್ಕಂಥವ್ರು SM ಕೃಷ್ಣ ಅವರು ಅಂತ. ಖಂಡಿತ 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 ನಿಜ. ಏಕೆಂದರೆ ಇವತ್ತು ಮೆಟ್ರೋ ಅವರೇ ಫಸ್ಟ್ ಮೆಟ್ರೋನ ತೊಗೊಂಬಂದಂಥದ್ದು. ಯಾಕೆ ಅವ್ರು ಬಡ್ಜೆಟ್ ಮಾಡ್ತಾ ಇದಕ್ಕೆಲ್ಲ ಹಣ ಕೊಡುವಂಥದ್ದು, ಹಣ ಹೂಡಿಕೆ ಮಾಡುವಂಥದ್ದು, ಶಾಶ್ವತವಾದಂಥ ಕಾರ್ಯಕ್ರಮಗಳಿಗೆ ಅವತ್ತು ಹಣ ಹುಡ್ತಾಯಿದ್ರು. ಹಾಗಾಗಿ SM ಕೃಷ್ಣರವರು ಎಲ್ಲ ರೀತಿಯಲ್ಲೂ ಕೂಡ ಕರ್ನಾಟಕವನ್ನು ಅತ್ಯಂತ ಮಾದರಿಯಾಗಿ ಬೆಳೆಸಿದಂಥವರು SM ಕೃಷ್ಣರವರು ಅಂದರೆ ತಪ್ಪಾಗಲಾರದು. ಅದೊಂದು ನೆನಪು, ಮುಂದೆ ಇನ್ನು ನೆನಪು. ಆ ನೆನಪು ನಮ್ಮ ಜೊತೆಗೇ ಇದೆ. ಅವರು ಮಾಡಿದಂಥ ಕೆಲಸ ಕಾರ್ಯಗಳು ನಮ್ಮ ಜೊತೆಗೇ ಇದ್ದಾವೆ. ಇವತ್ತು 84 ಲಕ್ಷ ಮಕ್ಕಳು ಮಧ್ಯಾಹ್ನದ ಊಟ ಮಾಡ್ತಾಯಿದ್ದಾರೆ. ಅಯ್ಯೋ ಅನ್ನ ಕೊಟ್ಟು ಅಕ್ಷರ ಕೊಟ್ಟರು ಅವರು. ನಮ್ಮ ಉತ್ತರ ಕರ್ನಾಟಕದಲ್ಲಿ ಅನ್ನನೂ ಇಲ್ಲ ಅಕ್ಷರನೂ ಇಲ್ಲ ಮಕ್ಕಳಿಗೆ, ಆ ರೀತಿ ಇತ್ತು. ಆ ಮಕ್ಕಳಿಗೆ ಅನ್ನ ಕೊಟ್ಟು ಅಕ್ಷರ ಕೊಟ್ಟು ಬಹಳ ರೀತಿಯಲ್ಲಿ ಇವತ್ತೊಂದು ದಿವಸ ಉತ್ತರ ಕರ್ನಾಟಕದ ಬೆಳವಣಿಗೆಗೂ ಕೂಡ ಅವರು ಕಾರಣೀಭೂತರಾದರು ಅಂದರೆ ತಪ್ಪಾಗಲಾರದು. ಸರ್, SM ಕೃಷ್ಣ ಅವರ ಸಂಪುಟದಲ್ಲಿ ಶಿಕ್ಷಣ ಸಚಿವರಾಗಿ ತಾವು ಕೂಡ ಕೆಲವೊಂದಷ್ಟು ಕ್ರಾಂತಿಕಾರಿ ನಿರ್ಧಾರಗಳಿಗೆ ಬಂದ್ರಿ. ಆ ಸಂದರ್ಭದಲ್ಲಿ ನಿಮಗೆ SM ಕೃಷ್ಣರವರ ಸಹಕಾರ ಹೇಗಿತ್ತು ಅಂತ ಸರ್? ಖಂಡಿತವಾಗಿಯೂ ಅವರ ಸಹಕಾರ ಪ್ರೋತ್ಸಾಹ ಇಲ್ಲದೆ ಹೋದರೆ ನಾನು ಮಾಡಲಿಕ್ಕೂ ಕೂಡ ಆಗ್ತಾ ಇರಲಿಲ್ಲ. ಅವ್ರ ಕಾಲದಲ್ಲಿ ನೋಡಿ, ಮಕ್ಕಳಿಗೆ ಮಧ್ಯಾಹ್ನದ ಊಟ ನಾವು ಶುರು ಮಾಡಿದ್ದು. ಮಾಡಿ ಅಂದರು. ಅವತ್ತಿನ ದಿವಸ ವುಮನ್ ಎಂಪವರ್ಮೆಂಟ್, ಇಡೀ ಇಂಡಿಯಾದಲ್ಲೇ ನಾವು ಫಸ್ಟ್ ಮಾಡಿದಂಥ ವುಮನ್ ಎಂಪವರ್ಮೆಂಟ್ ಅದು ಮಾಡಿ. ಮತ್ತು ಯಶಸ್ವಿನಿ ಆರೋಗ್ಯ ವಿಮಾ ಯೋಜನೆ ಮಾಡಿ. ಅವ್ರು ಯಾವುದನ್ನು ಬೇಡ ಅಂತಿದ್ದವ್ರಲ್ಲ ಅವರು. ಅದಕ್ಕೆಲ್ಲ ಹಣ ಯಾವ್ಯಾವ ರೀತಿ ಬೇಕು ಸಂಗ್ರಹ ಮಾಡಿ ಕೊಡ್ತಾಯಿದ್ರು. ಹಾಗಾಗಿ SM ಕೃಷ್ಣರವರ ಪ್ರೋತ್ಸಾಹ ನಿಜಕ್ಕೂ ಕೂಡ ನಮ್ಮನ್ನು ಕೂಡ ಒಬ್ಬ ನಾಯಕನಾಗಿ ಬೆಳವಣಿಗೆ ಮಾಡಲಿಕ್ಕೆ ತುಂಬ ಸಹಕಾರಿಯಾಯಿತು. ಇವತ್ತೇನಾದರೂ ಜನರು ನಮ್ಮನ್ನು ಕೂಡ ಅವ್ರ ಜೊತೆ ನೆನ್ಕೋತಾರೆ ಅಂತಂದರೆ ಅದು ಅವರು ಒಡನಾಟ ಅವ್ರ ಜೊತೆಯಲ್ಲಿ ಮತ್ತು ಅವ್ರ ಜೊತೆ ನಾನು ಕೆಲಸ ಮಾಡ್ತಕ್ಕಂಥ ಒಂದು ದೊರೆತಿದ್ದು ಇವತ್ತಿನ ದಿವಸ. ಸರ್, ಇನ್ನು SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲೇ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಅಪಹರಣ ಆಗಿದ್ದು. ತಾವು ಹೇಳ್ತಾ ಇದ್ರಿ, ಕರ್ನಾಟಕ ಮತ್ತು ತಮಿಳುನಾಡು ಎರಡೂ ರಾಜ್ಯಗಳಿಗೆ ಅತ್ಯಂತ ಕಠಿಣ ಸಂದರ್ಭ. ಆವಾಗ ನೀವೇ ಹೇಳ್ತಾ ಇದ್ರಿ 3 ವರ್ಷ ಬರಗಾಲ ಅಂತಂದ್ಬಿಟ್ಟು. ಆ ಒಂದು ಕಠಿಣ ಸನ್ನಿವೇಶವನ್ನು ನಿಭಾಯಿಸಿದ ರೀತಿ ಹೇಗಿತ್ತು ಸರ್? ಏಕೆಂತಂದರೆ ಅವತ್ತಿನ ದಿವಸ ನಾವು ತಮಿಳುನಾಡಿನ ಸಹಕಾರ ತಗೊಳ್ಳದೆ ಹೋಗಿದರೆ ನಾವು ರಾಜ್ಕುಮಾರ್ನ ಬಿಡಿಸ್ಕೊಂಬರ್ಲಿಕ್ಕೆ ಆಗ್ತಾ ಇರಲಿಲ್ಲ. ತಮಿಳುನಾಡು ಆವತ್ತಿನ ದಿವಸಕ್ಕೆ ಜಯಲಲಿತಾ ಅವರು ಮುಖ್ಯಮಂತ್ರಿಗಳಾಗಿದ್ದರು. ಅವ್ರ ಜೊತೆ ಸಖ್ಯ ಇದೆಲ್ಲವನ್ನು ಕೂಡ ಕ್ರೋಢೀಕರಿಸಿಕೊಂಡು ಅವತ್ತಿನ ದಿವಸ ತಮಿಳುನಾಡು ಸಹಕಾರ ಮತ್ತು ಬೇರೆ ಬೇರೆಯವ್ರ ಸಹಕಾರ, ಜನರ ಸಹಕಾರ, ಕಾಡಿನಲ್ಲಿ ಇರ್ತಕ್ಕಂಥ ಟ್ರೈಬ್ಸ್ ಅವ್ರ ಸಹಕಾರ, ಗಿರಿಜನರ ಸಹಕಾರನೂ ಇತ್ತು. ಅವತ್ತಿನ ದಿವಸ ವೀರಪ್ಪನ ಮೆಟ್ ನಿಲ್ಲಬೇಕು ಅಂತಂದರೆ ಈ ಎಲ್ಲ ಸಹಕಾರಗಳನ್ನು ಕೂಡ ತೆಗೆದುಕೊಂಡು ವೀರಪ್ಪನ ಅವತ್ತಿನ ದಿವಸ ಹಿಡಿದು ಡಾಕ್ಟರ್ ರಾಜ್ಕುಮಾರ್ರವ್ರನ್ನು ಕೂಡ ಬಿಡಿಸ್ಕೊಂಬಂದು ಅವತ್ತು ಒಂದು ನೆಮ್ಮದಿ ಆಯಿತು. ಅವತ್ತು ಅದ್ರ ಜೊತೆಗೆ ಕಾವೇರಿ ಗಲಾಟೆ, ಕಾವೇರಿ ನೀರು, ಮದ್ರಾಸ್ ಜೊತೆ ಹೋರಾಟ, ಟ್ರಿಬ್ಯುನಲ್, ಇವೆಲ್ಲ ಕೂಡ ದೊಡ್ಡ ಹೋರಾಟ. SM ಕೃಷ್ಣ ಅವರಿಗೆ ಸವಾಲುಗಳಾಗಿ ನಿಂತಂಥವು. ಆ ಸವಾಲುಗಳನ್ನು ಜನರ ವಿಶ್ವಾಸದಿಂದ, ತಮ್ಮ ಸಂಪುಟದ ಸಹೋದ್ಯೋಗಿಗಳ ಸಹಕಾರದಿಂದ, ಅಧಿಕಾರಿಗಳ ಸಹಕಾರದಿಂದ, ಎಲ್ಲ ಅವತ್ತಿನ ದಿವಸ ಭಾಳ ಯಶಸ್ವಿಯಾಗಿ ನಿರ್ವಹಿಸಿಕೊಂಡು ಬಂದಂಥ ಕೀರ್ತಿ SM ಕೃಷ್ಣ ಅವರು. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್. ವಿಶ್ವನಾಥ್ ಅವರು ಪಬ್ಲಿಕ್ TV ಜೊತೆ ಮಾತನಾಡಿದ್ದಕ್ಕೆ ಧನ್ಯವಾದ ತಮಗೆ. ಸಾಕಷ್ಟು ವಿಚಾರಗಳನ್ನು ವಿಶ್ವನಾಥ್ ಅವರು ಹಂಚಿಕೊಂಡ್ರು. ಯಾಕೆಂದರೆ SM ಕೃಷ್ಣ ಅವರ ಸಂಪುಟದಲ್ಲಿ ಪ್ರಾಥಮಿಕ ಶಿಕ್ಷಣ ಸಚಿವರಾಗಿ ವಿಶ್ವನಾಥ್ ಅವರು ಕೆಲಸ ಮಾಡಿದರು. ಆ ಸಂದರ್ಭದಲ್ಲೇ ಇಡೀ ರಾಜ್ಯದ ವಿದ್ಯಾರ್ಥಿಗಳಿಗೆ ಬಿಸಿಯೂಟ ಯೋಜನೆ ಬಂದಿದ್ದು, ಹಲವಾರು ಅವರ ಕ್ರಾಂತಿಕಾರಿ ನಿರ್ಧಾರಗಳೇನಾಗಿತ್ತು ಅದೆಲ್ಲದಕ್ಕೂ ಕೂಡ SM ಕೃಷ್ಣ ಅವರು ಸಹಕಾರಿಯಾಗಿದ್ದರು. ಅದನ್ನು ಅವರು ನೆನಪಿಸ್ಕೊಂಡ್ರು.